ಅವರಿಗೆ ಹಾಕ್ಬೇಕು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ? 5 ಬೆನಿಫಿಟ್ಸ್ ಇರ್ತದೆ ಸರ್. ಹೇಳಿ. 5 ಬೆನಿಫಿಟ್ಸ್ ಇರ್ತದೆ. ಏನು ಬೆನಿಫಿಟ್? ಪ್ರತಿ ತಿಂಗಳು ಅವರು 2000 ಕೊಡ್ತಾರೆ. ಯಾರ ಕೈಯಿಂದ? ಅವ್ರ ಕೈಯಿಂದ ಕೊಡ್ತಾರ? ಹೌದು ಸರ್. ಪ್ರತಿ ಮನೆಗೆ ಉಚಿತ ವಿದ್ಯುತ್. ಪ್ರತಿ ತಿಂಗಳು ವ್ಯಕ್ತಿಗೆ 10 kg ಅಕ್ಕಿ ಉಚಿತ. ಇದೆಲ್ಲ ಎಲ್ಲಿಂದ ಕೊಡ್ತಾರೆ ಅವರು? ಎಂತ ಸರ್? ಎಲ್ಲಿಂದ ಕೊಡ್ತಾರೆ? ಅವರೆಲ್ಲ ಕೋಟಿಗಟ್ಲೆ ಮಾಡಿದ್ರಲ್ಲ, DKC, ಖರ್ಗೆ, ಇವರು ಎಲ್ಲರೂ ಮಾಡಿದ್ರಲ್ಲ. ಇವ್ರ ಅಪ್ಪನ ಹಿಡಿದು ಎಲ್ಲ 8 ಬಾರಿ ಗೆದ್ದಿದಾರಲ್ಲ. ಆದ್ರೆ ಅವ್ರ ದುಡ್ಡಲ್ಲಿ ಸ್ವಲ್ಪ ಕೊಡ್ತಾರೆ ಎಲ್ಲರಿಗೂ, ಅಥವಾ ಎಲ್ಲಿಂದ ಕೊಡ್ತಾರೆ? ಅದು ನಮ್ಗೆ ಗೊತ್ತಿಲ್ಲ ಸರ್. ಮತ್ತೆ ನಿಮ್ಗೆ ಹೇಳಿದವ್ರ ಹತ್ರ ಈ ತರ ಕ್ವಶನ್ ಕೇಳ್ತಾರೆ ಅವರು, ಎಲ್ಲಿಂದ ಕೊಡ್ತಾರೆ ಅಂತ. ನಾವು ಏನು ಹೇಳ್ಬೇಕು ಅಂತ ಕೇಳ್ಬೇಕು ಅವರಿಗೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಓಟ್ ಇದೆಯಾ? ಉಂಟು ಸರ್. ಮತ್ತೆ ನೀವು ಓಟ್ ಹಾಕುವಾಗ ಯೋಚನೆ ಮಾಡ್ಬೇಡ್ವಾ? ನಿಮ್ಮ ಓಟು ಹಾಕಿ ಗೆದ್ದು ಬಂದವರು ದುಡ್ಡು ಕೊಡ್ತಾರೆ ಅಂದ್ರೆ ಎಲ್ಲಿಂದ ಕೊಡ್ತಾರೆ? ಯಾರ ದುಡ್ಡು ತೆಗಿತಾರೆ? ಟ್ಯಾಕ್ಸ್ ದುಡ್ಡಿಂದ ಕೊಡ್ತಾರೆ. ಟ್ಯಾಕ್ಸ್ ದುಡ್ಡು ತೆಗೆದ್ರೆ ಅಭಿವೃದ್ಧಿ ಕಾರ್ಯ ನಡೀತದ? ಏನಾದ್ರೂ ಒಂದು ತೋರಿಸ್ಬೇಕಲ್ಲ. ಈಗ ಕಾಂಗ್ರೆಸ್ ಎಷ್ಟೋ ಜಾಗದಲ್ಲಿ ಇದೆ ಅಲ್ಲ, ಸ್ಟೇಟ್ ಅಲ್ಲಿ. ಅಲ್ಲಿ ಏನಾದ್ರೂ ವಿದ್ಯುತ್, ಅಕ್ಕಿ ಅಥವಾ ಗೋಧಿ ಅಥವಾ ದುಡ್ಡು ಎಲ್ಲ ಕೊಟ್ಟಿದಾರ? ಅವರು ಕೊಡ್ತಾ ಇದ್ದಾರಾ? ಇಲ್ಲಲ್ಲ. ಕೊಡ್ತಾರೆ ಸರ್. ಏನ್ ಕೊಟ್ಟಿದ್ದಾರೆ? ನಿಮಗೆ ಗೊತ್ತಿಲ್ಲದೆ ಮಾತಾಡಬಾರ್ದು. ಈಗ ರಾಜಸ್ಥಾನ ಆಗ್ಲಿ ಅಥವಾ ಪಂಜಾಬ್ ಆಗ್ಲಿ ಅಥವಾ ಇನ್ನು ಬೇರೆ, ಈಗ ದೇಶದಲ್ಲಿ 18 ಕಡೆ ಬಿಜೆಪಿ ಇಲ್ಲ, ಕಾಂಗ್ರೆಸ್ ಇರೋದು. ಸರ್ ನಿಮಗೆ ವೋಟ್ ಮಾಡಬೇಕು. ಹಲೋ ಹೇಳಿ. ಹಲೋ, ನಿಮಗೆ ವೋಟ್ ಹಾಕ್ಲಿಕ್ಕೆ ಬೇಗ ಆದ್ರೆ ಹಾಕಿ, ಇಲ್ಲಾಂದ್ರೆ ಬೇಡ. ಆತರ ಬೇಡ. ನೀವು ಕೇಳುವಾಗ ನಿಮ್ಮಲ್ಲಿ ಒಂದು ಧೈರ್ಯ ಬೇಕು. ಓಟ್ ಇಂಥದಕ್ಕೆ ಹಾಕ್ಬೇಕ್ರಿ. ನಾನ್ ನಿಮ್ಗೆ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ನಾವೇನು ಇದ್ರಲ್ಲಿ ಹೇಳೋದಲ್ಲ, ಬಟ್ ಆದ್ರೆ ವೈಯಕ್ತಿಕವಾಗಿ ಅವ್ರನ್ನ ನಾನು ದೂಷಿಸೋದಿಲ್ಲ. ನಿಮ್ಮ ಕಂಪ್ಲೇಂಟ್ಸ್ ಎಲ್ಲ ಇದ್ರೆ ಹೇಳ್ಬಹುದು ಸರ್. ಇದೇ ಹೇಳುವಾಗ ನೀವು ಕೇಳೋದೇ ಇಲ್ಲಲ್ಲ. ನೀವೇ ಹೇಳ್ತೀರಾ ನಿಮಗೆ ಹಾಕುದಕ್ಕೆ ಇಷ್ಟ ಇದ್ರೆ ಹಾಕಿ ಅಂತೇಳಿ ನಿಲ್ಸ್ತೀರಲ್ಲ. ಕಂಪ್ಲೇಂಟ್ ಕೇಳಬೇಕು, ರೆಕಾರ್ಡ್ ಮಾಡ್ಕೊಳ್ಬೇಕು. ನೀವು ಜನಪ್ರತಿನಿಧಿ ಆದವರು ಜನಗಳ ಏನ್ ಅಭಿಪ್ರಾಯ ಇದೆ ಅದು ತಿಳಿಸ್ಬೇಕು ಅಲ್ವಾ? ಈಗ ಅರೆಕ್ಕಳದಲ್ಲಿ ಮೊನ್ನೆ ಅಲ್ಲಿ ಅಜ್ಜಾರು ಇದ್ರ ಹತ್ರ ಇದ್ ಮಾಡಿದ್ರು, ಏನು ಸೇತುವೆನ, ಬ್ರಿಡ್ಜ್ ನಾವೇ ಕಟ್ಸಿದ್ದು ಅಂತ. ವಿಧಾನಸೌಧದಲ್ಲಿ ಕೇಳಿದ್ರು ಅವರಿಗೆ, 171 ಕೋಟಿ ಬಿಜೆಪಿ ಕೊಟ್ಟಿದೆ, ನೀವು ನಿಮ್ದೇ ನಮ್ಮಿಂದಾಗಿ ಆಯ್ತು ಅಂತ ಹೇಳ್ತೀರಲ್ಲ, ಇದು ನೀವ್ ಹೇಳೋದು ಸರಿನಾ ಅಂತ ಸುಮ್ಮನೆ ಇದ್ರಲ್ಲ. ಈಗ ನಮ್ಮ ಇಲ್ಲಿ ಈ ಕಡೆ ನಾಟಕಲ್ಲು, ದರ್ಲಕಟ್ಟೆ ಎಲ್ಲಾ ಕಡೆಯಲ್ಲೂ ಡಬಲ್ ರೋಡ್ ಆಗಿದೆ, ಬಹಳ ಚೆನ್ನಾಗಿ ಆಗಿದೆ ಅಲ್ವಾ? ಎಲ್ಲಿಂದ ಬಂತು ಅನುದಾನ? ಎಲ್ಲಿಂದ? ಕಾಂಗ್ರೆಸ್ ಇಂದ ಬಂತ? ಯಾವ ಸರ್ಕಾರ ಅದಕ್ಕೆ ಕೊಡ್ತು? ಹೌದಲ್ವಾ? ಕಾಂಟ್ರಾಕ್ಟ್ ಕೊಟ್ರು, ದುಡ್ಡು ಕೊಟ್ರು, ಚೆನ್ನಾಗಿ ಮಾಡಿಸಿದ್ರು. ನಾನು ಮಾಡಿದೆ ಅಂತ ಹೇಳೋದು ಸರಿನಾ? ಸರ್ಕಾರದಲ್ಲಿ ಅವರು ಒಬ್ರು ಶಾಸಕರಾಗಿ ಗೆದ್ದು ಬಂದ್ಮೇಲೆ ಮಾಡ್ಬೇಕಾಗತ್ತ ಕರ್ತವ್ಯ. ಅದು ಎಲ್ಲಿಂದ ಕೊಟ್ಟಿದ್ದು ಹಣ? ಅದಕ್ಕೆ ಅನುದಾನ ಕೊಟ್ಟವ್ರು ಯಾರು? ಅದು ಅವರಿಗೆ ಅವರು ಹೇಳ್ಬೇಕು. ಎಷ್ಟು ಮನೆಗಳು ಕಟ್ಟದೆ ಉಳಿದಿದ್ದಲ್ಲ, ಎಲ್ಲ ದೊಡ್ಡ ಮರ ಗಂಟೆಗಳಾಗಿ ಎಲ್ಲ ಇದಾಗಿ ಇದೆ, ಕೊಳಚೆ ಪ್ರದೇಶ ತರ ಆಗಿದೆ. ಎಲ್ಲ ರೋಡು ಕೊಳಚೆ ಪ್ರದೇಶ ತರ ಆಗಿದೆ. ಒಂದು ಇದಿದೆಯಲ್ಲಿ ಒಂದು ಸ್ವಚ್ಛ ಮಾಡೋದು ಅಥವಾ ಅದನ್ನ ಕ್ಲೀನಿಂಗ್ ಮಾಡುವ ಜಾಗ ಏನಾದ್ರು ಮಾಡಿದ್ದಾರೆ ಅವರು? ಫೈರ್ ಇಂಜಿನ್ ಇದಾಗಿದ್ಯಾ? ಅವ್ರ ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿ ಮಾಡ್ಬೇಕಂತ ಕೆಲಸಗಳು ಎಷ್ಟಿದೆ ಗೊತ್ತಾ? ಜನಗಳ ದುಡ್ಡು ಅವರು ತಿಂತಾ ಇದ್ದಾರೆ. ಅವರಿಗೆ ಸಂಬಳ ಕೊಡ್ತಾ ಇರೋದು, ಅವರಿಗೆ ಇದು ಕೊಡ್ತಾ ಇರೋದು ಜನಗಳ ದುಡ್ಡು, ಹೌದಲ್ವಾ? ಲಂಚ ತಗೊಂಡಿದ್ದಾರೆ ಅಂತ ಹೇಳುದಲ್ಲ, ಜನಗಳ ದುಡ್ಡು ಅವರು ತಿಂತಾ ಇದ್ದಾರೆ. ಅಂದ್ರೆ ಅವ್ರಿಗಿನ್ನು ಪೆನ್ಷನ್ ಬರ್ತದೆ, ಸಾಯೋವರೆಗೂ ಪೆನ್ಷನ್ ಬರ್ತದೆ. ಯಾರಿಂದಾಗಿ? MLA ಆಗಿದ್ರಿಂದಾಗಿ ಅಲ್ವಾ? ಎಷ್ಟು ಕೆಲಸ ಮಾಡಿಸ್ಬೋದಿತ್ತು ಗೊತ್ತಾ? ಅನುದಾನ ಎಷ್ಟು ತರಿಸ್ಬೋದಿತ್ತು? ಇಲ್ಲಿ ಮೊನ್ನೆ ಹಾಕಿದ್ರು, ಮುಸ್ಲಿಮ್ಸ್ ಅವರು ಮನೆ ಬಾಗಿಲವರೆಗೂ ಟಾರ್ ಹಾಕ್ಸ್ಕೊಂಡು ಹೋಗಿದ್ದಾರೆ.
125 ವರ್ಷದಿಂದ ಇರುವಂತ ರೋಡ್ಗಳಿಗೆ ಅವರಿಗೆ ಒಂದು ಡಾಮರ್ ಹಾಕ್ಸ್ಲಿಕ್ಕೆ ಆಗಿಲ್ಲ, ಅಥವಾ ಒಂದು ಇದು ಕಾಂಕ್ರೀಟ್ ಹಾಕ್ಸ್ಲಿಕ್ಕೆ ಆಗಿಲ್ಲ. ಅವ್ರಿಗೆ ಹೇಳಿ, ನನ್ನ ಇದನ್ನ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳಿ. 125 ವರ್ಷದಿಂದ ಇದೆ, ಅದು ಸಾಧಾರಣ ಒಂದು 200-300 ಮನೆ ಇದೆ. ಆ ಕಡೆ ಒಂದು ರೋಡ್ ಅವರು ಇನ್ನು ಮಾಡಕ್ಕಾಗಿಲ್ಲ. ಮೊನ್ನೆ ಮಾಡಿಸಿದ್ರು. ಎಲ್ಲ ಮುಸ್ಲಿಮ್ಸ್ ಅವ್ರ ಮನೆ ಬಾಗಿಲು ಅಂಗಳದವ್ರಿಗೂ ಎಲ್ಲ ಹಾಕ್ಸಿದ್ರು. ಆತರ ತಾರತಮ್ಯ ಮಾಡೋದಲ್ಲ. ತಾರತಮ್ಯ ಮಾಡಿ ನಾವು ಓಟ್ ಕೇಳಕ್ ಆಗೋದಿಲ್ಲ. ನಿಮ್ಮ ನಂಬರ್ ಕೊಡ್ತೀರಾ ಅವರ ಹತ್ರ? ನೋಡಿ, ಇಲ್ಲಿ ಕೊಟ್ಟಿದ್ದೀನಲ್ಲ. ಈಗ ನೀವು ಮಾತಾಡ್ತಾ ಇರೋದು ನನ್ನ ನಂಬರೇ. ಇದು ಕೊಡ್ತೇವೆ ಸರ್ ಅವರಿಗೆ. ನೀವು ಕೊಡಿ. ಈ ತರ ಇದಾರೆ, ನಾವೇನು ಅವ್ರಿಗೆ ದ್ವೇಷ ಮಾಡೋರಲ್ಲ. ನಾವೇನು ಅಂತ ಹೇಳಿದ್ರೆ, ನಾನು ಕಾಂಗ್ರೆಸ್ ಅಲ್ಲೇ ಇದ್ದವನು. ಯಾವಾಗ 84 ಇಸವಿಯಿಂದ ವರೆಗೂ ನಾನು ಕಾಂಗ್ರೆಸ್ ಅಲ್ಲೇ ಇದ್ದವನು. ನಾನು ಬೆಂಗಳೂರಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೆ. ಈಗ ಇದ್ದಾರಲ್ಲ BK ಹರಿಪ್ರಸಾದ್, ಅವರೆಲ್ಲ ನಾವೆಲ್ಲ ಸ್ನೇಹಿತರು. ನಮ್ಮ ಎಷ್ಟು ಫ್ರೆಂಡ್ಸ್ಗಳೆಲ್ಲ ಇದು ಮುಸ್ಲಿಮ್ಸೇ. ನಮ್ಮ ಮಕ್ಕಳ ಫ್ರೆಂಡ್ಸ್ಗಳು, ನನ್ನ ಫ್ರೆಂಡ್ಸ್ಗಳೆಲ್ಲ ಮುಸ್ಲಿಮ್ಸೇ. ನಮ್ಮಲ್ಲಿ ಸೌಹಾರ್ದತೆ ಇದೆ. ನಾವು ಯಾರಿಗೂ ದ್ವೇಷ ಮಾಡೋರಲ್ಲ ಅಲ್ವಾ. ಈಗ ಮೋದಿ ಭಾಷಣದಲ್ಲಿ ಯಾವಾಗಾದ್ರೂ ಅವ್ರು ಹೇಳುವಾಗ ಏನಾದ್ರೂ ಒಂದು ಮುಸ್ಲಿಮ್ಸಿಗೆ ಇಲ್ಲ, ಮುಸ್ಲಿಮ್ಸ್ ಅವ್ರಿಗೆ ಯಾವುದಿಲ್ಲ ಅಂತ, ಏನು ದೇಶವಾಸಿಯೋ ಅಂತ ಹೇಳ್ತಾರೆ. ಅದ್ರಲ್ಲಿದ್ದವ್ರು ದೇಶದಲ್ಲಿ ವಾಸಿಸೋರು ಎಲ್ಲಾರು ಅಂತ ಅರ್ಥ. ಏನ್ ತೊಂದ್ರೆ ಮಾಡಿದ್ದಾರೆ ನೀವು ಅವ್ರನ್ನ ಅಷ್ಟು ದ್ವೇಷ ಮಾಡ್ಲಿಕ್ಕೆ? ಹೌದಲ್ವಾ? ಪ್ರತಿಯೊಂದು ಈಗ ತಲಾಕ್ ಅಂತ ಒಟ್ಟು 3 ಮಕ್ಕಳು 4 ಮಕ್ಕಳು ಮಾಡ್ಬಿಟ್ಟು ಮದುವೆ ಆಗಿ ಒಂದ್ ಹೆಂಡತಿನ ಬಿಡೋದು, ಇನ್ನೊಂದ್ ಚೆನ್ನಾಗಿದ್ರೆ ಇನ್ನೊಬ್ಬಳನ್ನ ಮದುವೆ ಆಗಿದೆ, ಇನ್ನೊಂದ್ ಹೆಂಡತಿದ್ರೆ ಇನ್ನೊಬ್ಬಳ ಮಗಳು. ಆ ಮಕ್ಕಳು ಆ ಹೆಂಡತಿ ಗತಿ ಏನು ಅಂತ ನೋಡದೆ ಆಗ್ತಿತ್ತು. ಅದನ್ನ ತಲಾಕ್ನ ರದ್ದುಪಡಿಸಿದ್ರು. ಯಾಕೆ? ಮುಸ್ಲಿಂ ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತ. ಹೌದಲ್ವಾ? ನಮ್ಮಲ್ಲಿ ಎಷ್ಟು ಜನ ಮದುವೆ ಆಗಿ ಹೆಣ್ಣು ಮಕ್ಕಳನ್ನ ಬಿಟ್ಟವರು ಅವರು ಬೀದಿ ಪಾಲಾಗಿದ್ದಾರೆ ಮುಸ್ಲಿಮ್ಸ್. ಈಗ ಅದಿಲ್ಲ. ಓಟಿಗಾಗಿ ನಾವು ಬೇಟೆ ಆಡಬಾರ್ದು. ಓಟಿಗಾಗಿ ನಾವು ಗೆದ್ದು ಬಂದ ಮೇಲೆ ಒಂದು ವ್ಯವಸ್ಥೆಯನ್ನ ಸರಿಪಡಿಸ್ಬಿಟ್ಟು ಇದು ಮಾಡ್ಬೇಕು. ಕಾಶ್ಮೀರದಲ್ಲಿ ಏನಾಗ್ತಾ ಇದೆ, ಈಗೇನಾಗ್ತಾ ಇದೆ? ಮೊದಲು ಕಲ್ಲು ಹೊಡಿತಾ ಇದ್ರು, ಈಗೇನಾಗ್ತಾ ಇದೆ? ನೀವು ಯಂಗ್ಸ್ಟರ್ಸ್ ಓಟ್ಗೆ ನಿಲ್ಲುವಾಗ, ಓಟಿಗೆ ಕೇಳಲಿಕ್ಕೆ ಯಾರಿಗಾದ್ರೂ ಫೋನ್ ಮಾಡುವಾಗ ಅವರು ಹೇಳುವ ಕ್ವಶನ್ಗೆ ನೀವು ಉತ್ತರ ಕೊಡೋ ಸ್ಥಿತಿಯಲ್ಲಿ ಇರ್ಬೇಕು. ಗೊತ್ತಾಯ್ತಾ? ಬೇಜಾರಾಯ್ತಾ ನಾನು ಮಾತಾಡಿದ್ರಲ್ಲಿ? ನಿಮ್ಮ ಹೆಸರೇನು? ಅಲ್ಲ, ಯಾರೇ ಆಗ್ಲಿ, ನಾನು ಹೇಳೋದು ನೀವು ಬೇಜಾರು ಮಾಡ್ಕೊಳ್ಬೇಡಿ. ನಿಮಗೆ ಆ ಪೋಸ್ಟಿಗೆ ಸಂಬಳ ಕೊಡ್ತಾರೆ, ನಾವು ಹೇಳ್ತೀವಿ ನಮ್ಗೆ ಇದು ಹೇಳಿದ್ದಾರೆ ಸರ್, ನಾನು ಹೇಳ್ಲಿಕ್ಕೆ ಹೇಳ್ತಾ ಇದ್ದೀನಿ ಅಂತಲ್ಲ. ಅಂತ ಸಂಬಳಕ್ಕೆ ನೀವು ನಿಲ್ಬಾರ್ದು. ಗೊತ್ತಾಯ್ತಲ್ಲ? ನಿಮಗೆ ನಿಮ್ಮ ಒಂದು ಇದ್ರಲ್ಲಿ ಸ್ವಾಭಿಮಾನದಲ್ಲಿ ದುಡಿಯುವಂತ ಕೆಲಸ ಇರ್ಬೇಕು. ಫ್ರೀ ಕೊಟ್ಟು ಜನಗಳನ್ನ ಹಾಳು ಮಾಡಿ ಎಲ್ಲಿಗೂ ಈಗ ಕೆಲಸಕ್ಕೆ ಜನ ಸಿಗೋದಿಲ್ಲ. ಎಲ್ಲರನ್ನು ಫ್ರೀ 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 ಅಂತ ಎಲ್ಲಿಂದ ಕೊಡ್ತಾರೆ? ಯಾರಪ್ಪನ ಮನೆಯಿಂದ ಕೊಡ್ತಾರೆ? ಜನಗಳ ದುಡ್ಡನ್ನ ಜನಗಳಿಗೆ ನಾನು ಹಂಚಿದೆ ಅಂತ ಆಮೇಲೆ ಭಿಕ್ಷಾ ಪಾತ್ರ ಇಟ್ಕೊಂಡು ಹೋಗ್ಬೇಕು. ಪಾಕಿಸ್ತಾನ ಏನಾಗಿದೆ ಈಗ? ಶ್ರೀಲಂಕಾ ಏನಾಗಿದೆ? ಯಾವ ದೇಶಗಳು ಯಾವ ರೀತಿ ಆಗಿದೆ? ನೀವು ಕಣ್ಣು ಬಿಟ್ಟು ನೋಡಿದ್ರೆ ಸಾಕು. ಈಗ ರೈಲ್ವೆ ಸ್ಟೇಷನ್ ಏನಾಗಿದೆ, ರೋಡ್ಗಳು ಯಾವ ತರ ಅಭಿವೃದ್ಧಿ ಆಗಿದೆ, ಎಲ್ಲ ಆಗಿದೆ. ಮೊದಲು ಕರೆಂಟ್ ಹೋಗ್ತಾ ಇರ್ಲಿಲ್ವಾ? ಮೊದಲು ಬಿಜೆಪಿ ಬರೋದಕ್ಕಿಂತ ಮೊದಲು ಯಾವಾಗ ನೋಡಿದ್ರು ಕರೆಂಟ್ ಇರ್ಲಿಲ್ಲ. ಈಗ ಬುಧವಾರ ಒಂದ್ ದಿವಸ ಕರೆಂಟ್ ಹೋಗ್ತದೆ, ಇನ್ನೊಂದ್ ದಿವಸ ಕರೆಂಟ್ ಹೋಗ್ತದೆ. ಕರೆಂಟಿಗೆ ಕಮ್ಮಿ ಆಗಿದ್ಯಾ? 200 ಯೂನಿಟ್ ನೀವು ಫ್ರೀ ಕೊಡ್ತೀರಾ ಅಂತ ಹೇಳ್ತೀರಾ? ಎಷ್ಟು ಉಳಿಸಿದ್ರು 150-160 ಯೂನಿಟ್ ಹೋಗೋದು ಬಹಳ ಕಷ್ಟ. ನೀವು 200 ಕೊಡ್ತೀನಿ ಅಂತ ಹೇಳ್ತೀರಲ್ಲ. 10 kg ಅಕ್ಕಿ ಈಗಲೇ ಮೂಟೆ ಒಂದೊಂದು ಮನೆಗೆ 3 ಕ್ವಿಂಟಲ್ ಅಕ್ಕಿ ಹೋಗ್ತಾ ಇದೆ. ಜನಸಂಖ್ಯೆ ಎಲ್ಲಿವರೆಗೆ ಬೆಳೆದಿದೆ, ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತೀರಾ? ಮೊದಲಿದ್ದು 14ರಲ್ಲಿ ಎಷ್ಟಿತ್ತು ರೇಟು, ಈಗ ಎಷ್ಟಿದೆ? ಅದೇ ರೇಟ್ ಇರಕ್ಕೆ ಸಾಧ್ಯ ಆಗ್ತದಾ? ನಾವು ಹೇಳ್ಬೋದಲ್ಲ, ನಾವು ಕೆಲ್ಸಕ್ಕೆ ಹೋಗುವಾಗ 125 ರೂಪಾಯಿ ಇತ್ತು ಸಂಬಳ. ಈಗ ಒಬ್ಬ ಮಗನಿಗೆ 1 ಲಕ್ಷ ರೂಪಾಯಿ ಸಂಬಳ ಇದೆ ಅಂತ ಹೇಳಕ್ಕಾಗ್ತದ ನಮ್ಗೆ? ಹೌದಲ್ವಾ? ನಾವು ಮಾರುವಂತ ಜಾಗೆ ರೇಟು ಮೊದಲು 100 ರೂಪಾಯಿಗೆ ಸಿಗ್ತಾ ಇದ್ದಿದ್ದಕ್ಕೂ 1 ಕೋಟಿ ಕೊಟ್ಟರು ಸಿಗೋದಿಲ್ಲ.
ರೇಟ್ ಜಾಸ್ತಿ ಆಗಿದ್ದು ಬೆಲೆವಾಸಿಗೆಲ್ಲ. ಅಷ್ಟು ಜನಸಂಖ್ಯೆನೂ ಜಾಸ್ತಿ ಆಗಿದೆ, ಭೂಮಿ ಇರೋದಷ್ಟೇ. ಜನಸಂಖ್ಯೆ ಜಾಸ್ತಿ ಆದಾಗ ಬೆಲೆವಾಸಿಗಳು ಜಾಸ್ತಿ ಆಗ್ತದೆ, ಪ್ರತಿಯೊಂದು ಆಗ್ತದೆ. ನಮ್ಮ ಸಂಬಳ ಜಾಸ್ತಿ ಆಗ್ತದೆ ಅಂತ ಗೊತ್ತಿಲ್ವಾ ನಿಮ್ಗೆ? ಒಬ್ಬೊಬ್ರು ಮುಸ್ಲಿಮ್ಸಿಗೆ ಎಷ್ಟೆಷ್ಟು ಮಕ್ಕಳು. ನಾವು ಮದುವೆ ಆಗ್ಬೇಕಾದ್ರೆ ಕಷ್ಟ, ಮಕ್ಳು ಮಾಡಕ್ಕೆ ಕಷ್ಟ. ನಮಗೆ ಮಕ್ಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂತಲ್ಲ. ದೇಶದ ಪರಿಸ್ಥಿತಿ, ದೇಶದ ಜನಸಂಖ್ಯೆ ನೋಡ್ಕೊಂಡು ದೇಶದ ಅಭಿವೃದ್ಧಿಗೆ ಬೇಕಾಗಿ ನಾವು ಕಂಟ್ರೋಲ್ ಮಾಡಬೇಕು, ಯೋಚನೆ ಮಾಡಬೇಕು. ನೀವು ಯುವಕರು ಯೋಚನೆ ಮಾಡಬೇಕು. ದೇಶನ ನೀವು 100 ರೂಪಾಯಿ 1000 ರೂಪಾಯಿ ಕೊಡ್ತಾರೆ ಸಂಬಳ ಅಂತ ಹೇಳ್ಬಿಟ್ಟು ನಿಂತು ಅವ್ರ ಪರವಾಗಿ ಮಾಡೋದಲ್ಲ. ಬಹಳ ಯೋಚನೆ ಮಾಡಿ. ನೀವು ಮುಸ್ಲಿಮ್ಸೇ ಆಗಿರ್ಬೋದು, ಹಿಂದೂ ಆಗಿರ್ಬೋದು. ನಾನು ಇದ್ದ ವಿಷಯನೇ ಹೇಳ್ತೇನೆ. ನಾನು ಹಿರಿಯ ನಾಗರಿಕನಾಗಿ ಹೇಳ್ತೇನೆ, ಎಲ್ಲಿವರೆಗೂ ಬಿಜೆಪಿ ಗವರ್ಮೆಂಟ್ ದೇಶದಲ್ಲಿ ಇರ್ತದೋ ಅಲ್ಲಿವರೆಗೂ ಮುಸ್ಲಿಮ್ಸ್ ಬಹಳ ಸೇಫ್ ಆಗಿರ್ತಾರೆ. ಯಾಕಂದ್ರೆ ಅವರು ಎಲ್ಲ ಮುಸ್ಲಿಮ್ಸ್ನು ಒಳ್ಳೆ ರೀತಿಲಿ ನೋಡಕ್ ಹೋಗ್ತಾರೆ, ಯಾವುದೇ ಅವ್ರಿಗೂ ತೊಂದರೆ ಆಗ್ಬಾರ್ದು ಅಂತ. ಅದನ್ನು ಫಸ್ಟ್ ತಿಳ್ಕೊಳ್ಳಿ. ಎಲ್ಲಾ ಕಡೆ ನೋಡ್ತಿರಲ್ಲ ವಾಟ್ಸಪ್ ಅಲ್ಲಿ, ತಾಯಿ ಎದುರಲ್ಲೇ ಮಗಳನ್ನ ಎಳ್ಕೊಂಡು ಹೋಗುದನ್ನ, ಕಲ್ಲು ಹೊಡೆಯೋದನ್ನ, ಥ್ಯಾಂಕ್ ಯು. ತಿಳ್ಕೊಳ್ಳಿ ಆಯ್ತಾ.